ಕೆಜಿಎಫ್ ಸೀರೀಸ್ ನಂತರ ಯಶ್ ಫ್ಯಾನ್ಸ್ ತುಂಬಾ ಸೀರಿಯಸ್ ಆಗಿದ್ದಾರೆ. ಇನ್ಮುಂದೆ ರಾಕಿ ಬಾಯ್ ಏನೇ ಮಾಡಿದ್ರು ಅದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಆಗಿರುತ್ತೆ ಅಂತೆಲ್ಲ ಕನಸನ್ನ ಕಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಯಶ್ ಕೂಡ ಫ್ಯಾನ್ಸ್ ಗಳಿಗೆ ಬಿಗ್ ಸರ್ಪ್ರೈಸ್ ಕೊಡೋದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಟಾಕ್ಸಿಕ್ ನಲ್ಲಿ ಬ್ಯುಸಿಯಾಗಿರುವ ಯಶ್ ಹೊಸ ಪೋಸ್ಟರ್ ಒಂದನ್ನ ರಿಲೀಸ್ ಮಾಡಿದ್ದು ಚಿತ್ರದ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ. ಹೌದು, ಟಾಕ್ಸಿಕ್ ನಿಜವಾಗ್ಲೂ ಫ್ಯಾನ್ಸ್ಗೆ ಬಿಗ್ ಸರ್ಪ್ರೈಸ್ ಆಗಿರಲಿದೆ. ಹಾಗಂತ ನಿನ್ನೆ ರಿಲೀಸ್ ಆಗಿರುವ ಪೋಸ್ಟರ್ ಹೇಳ್ತಾ ಇದೆ. ಪೋಸ್ಟರ್ ನಲ್ಲಿ ಬಳಸಿರುವ ಕಾರು ಅಂತಿಂತದ್ದಲ್ಲ, ದಿ ಗ್ರೇಟ್ ಬ್ರಿಟನ್ ನ ರಾಣಿ ಎಲಿಜಬೆತ್ ಬಳಸ್ತಾ ಇದ್ದ ಕಾರು ಅನ್ನೋದು ಸುದ್ದಿ. ಇದರರ್ಥ ಟಾಕ್ಸಿಕ್ ಕಥೆ ಸ್ವತಂತ್ರ ಪೂರ್ವದ ಘಟನೆಗಳನ್ನ ಆಧರಿಸಿದೆ. ವಿಂಟೇಜ್ ಕಾರು, ವಿಂಟೇಜ್ ಸ್ಟೋರಿ, ಒಟ್ನಲ್ಲಿ ಟಾಕ್ಸಿಕ್ ಕಂಪ್ಲೀಟ್ ವಿಂಟೇಜ್ ಫೀಲ್ ಕೊಡ್ಲಿದೆ ಅಂತ ಹೇಳಲಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಸೆಟ್ಟೇರಿ 1 ವರ್ಷವೇ ಕಳೆದೋಯ್ತು. ಆದ್ರೂ ಚಿತ್ರದ ಕಥೆ ಬಗ್ಗೆ ಇಲ್ಲಿವರೆಗೂ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ನಿನ್ನೆ ರಿಲೀಸ್ ಮಾಡಿರುವಂತಹ ಪೋಸ್ಟರ್ ಕಥೆಯ ಎಳೆಯೊಂದನ್ನ ನೀಡಿದೆ. ಪೋಸ್ಟರ್ ನಲ್ಲಿ ನಟ ಯಶ್ ರೆಟ್ರೋ ಸ್ಟೈಲ್ ನಲ್ಲಿ ಸಿಗರೇಟ್ ಸೇತಾ ನಿಂತಿದ್ದಾರೆ. ಅವರ ಪಕ್ಕದಲ್ಲೇ ಒಂದು ಕಾರ್ ಕೂಡ ನಿಂತಿದೆ. ಈ ಕಾರು ಕಥೆಯ ಸುಳಿವನ್ನ ಕೊಟ್ಟಿದೆ. ಇದು ಲಿಂಕನ್ ಕಾಸ್ಮೋಪಾಲಿಟನ್ ಕಾರು. 1947ರ ಸುಮಾರಿನಲ್ಲಿ ಬ್ರಿಟನ್ ರಾಣಿ ಎಲಿಜಬೆತ್ ಅವರು ಇದೇ ಕಾರ್ನಲ್ಲಿ ಓಡಾಡ್ತಾ ಇದ್ದಿದ್ದು. ಹಾಗಾಗಿ ಟಾಕ್ಸಿಕ್ ಕಥೆ 1947ರ ಆಸುಪಾಸಿನಲ್ಲೇ ನಡೆಯಲಿದೆ ಅನ್ನೋದು ಫ್ಯಾನ್ಸ್ ಈಗಾಗಲೇ ಗೆಸ್ ಅನ್ನ ಮಾಡಿದ್ದಾರೆ. ಇನ್ನು ಟಾಕ್ಸಿಕ್ ಯಶ್ ನಟನೆಯ 19ನೇ ಚಿತ್ರ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕಿ ಗೀತು ಮೋಹನ್ ದಾಸ್ ಈ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ. ಕೆವಿನ್ ಪ್ರೊಡಕ್ಷನ್ ಟಾಕ್ಸಿಕ್ಗೆ ಹಣ ಹೂಡ್ತಾ ಇದೆ. ಪ್ಯಾನ್ ಇಂಡಿಯಾ ಅಂತಾನೆ ಶುರುವಾಗಿದ್ದ ಟಾಕ್ಸಿಕ್ ಸಿನಿಮಾ ಇದೀಗ ಪ್ಯಾನ್ ವರ್ಲ್ಡ್ ಆಗ್ತಾ ಇದೆ. ಹಾಲಿವುಡ್ನ ಪ್ರಮುಖ ನಿರ್ಮಾಣ ಸಂಸ್ಥೆಯಾದ ಫಾಕ್ಸ್ ಸೆಂಚುರಿ ಜೊತೆ ಯಶ್ ಮಾತುಕತೆ ನಡೆಸ್ತಾ ಇದ್ದು, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಮಾತ್ರವಲ್ಲದೆ ವಿಶ್ವದ ಹಲವು ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಮಾಡೋದಕ್ಕೆ ಈ ಚಿತ್ರತಂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ.